ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗಾವಿಯ ಅಶೋಕ್ ಸರ್ಕಲ್ ಇಂದ ಈಗ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಏನು ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು, ಜೊತೆಗೆ ಗಡೀಪಾರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನ ಕೂಡ ಮಾಡ್ತಿದ್ದಾರೆ. ಇದು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಏನು ಚೆನ್ನಮ್ಮ ವೃತ್ತಕ್ಕೆ ತಳಿ ಅಲ್ಲಿ ಪ್ರಮುಖವಾಗಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತು ಅದರಲ್ಲಿ ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ಕೊಂಡ್ ಬರ್ತಿದೆ. ಆದ್ರೆ ಎಲ್ಲಿವರೆಗೆ ಎಷ್ಟು ವರ್ಷಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪ್ರಶ್ನೆ ಕೂಡ ಇರುವಂತದ್ದು. ನಿರಂತರವಾಗಿ ಕರ್ನಾಟಕದಲ್ಲಿ ಏನು ಎಂಎಸ್ ಪುಂಡಾಟ ಮೆರ್ತಾ ಇದೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದೆ ಮತ್ತು ಅದರಲ್ಲಿ ಪ್ರಮುಖವಾಗಿ ದಬ್ಬಾಳಿಕೆ ಮಾಡುವ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಇಲ್ಲಿ ಎಲ್ಲಿವರೆಗೆ ಈ ಮರಾಠಿಗರ ಹಿತಾಸಕ್ತಿ ಕಾಪಾಡ್ತಾರೋ ಅಲ್ಲಿವರೆಗೆ ಕೂಡ ಇದೇ ರೀತಿಯಾಗಿರುತ್ತೆ. ಸರ್, ಈಗ ಎಲ್ಲಿವರೆಗೆ ಮರಾಠಿಗರ ಹಿತಾಸಕ್ತಿ ಕಾಪಾಡ್ತಾರೆ ನೋಡಿ, ಇದು ಎಂಎಸ್ ನಿಷೇಧ ಆಗುವ ಮಠ ಈ ಹೋರಾಟವನ್ನು ಮುಂದುವರಲಾಗಿದೆ. ಎಷ್ಟು ಆದ್ರೂ ಈ ಹೋರಾಟ ನಿಂದಿರುವುದಿಲ್ಲ. ಈಗ 8 ವರ್ಷ ಬೇಕಂತೆ. ಹಲವು ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ. ಎಂಇಎಸ್ ಹಾಗೂ ಶಿವಸೇನೆ ಸಂಘಟನೆ ಸಂಪೂರ್ಣ ನಿಷೇಧಕ್ಕೂ ಬೆಳಗಾವಿ ಶಾಂತಿಯುತ ಇರಬೇಕಾದ್ರೆ, ಇಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಕೂಡಲೇ ಈ ಎಂಇಎಸ್ ಸಂಘಟನೆ ನಿಷೇಧಿಸಬೇಕು. ಆ ಮರಾಠಿ ಪುಂಡರನ್ನ ಬೆಳಗಾವಿಯಿಂದ ಸಂಪೂರ್ಣವಾಗಿ ಗಡೀಪಾರು ಮಾಡಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾರೆ. ಇಲ್ಲಿ ರಾಜಕಾರಣಿಗಳು ಏನ್ ಹೇಳ್ತಾರೆ? ಇಲ್ಲಿ ರಾಜಕಾರಣಿಗಳು ಮರಾಠಿ ಪರ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ರಾಜಕಾರಣಿಗಳು ಧ್ವನಿ ಎತ್ತಬೇಕು. ವಿಧಾನಸೌಧದಲ್ಲಿ ನಮ್ಮ ಕನ್ನಡಿಗೆ ಅನ್ಯಾಯ ಆದಾಗ ಇಲ್ಲಿ ರಾಜಕಾರಣಿಗಳು ಬೀದಿಗಿಳಿಬೇಕು. ಅವರೇ ಬೀದಿಗಿಳಿತಾ ಇಲ್ಲ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿ ಬಂದ್ಗೆ ನಾವು ಕರೆ ಕೊಡಬೇಕಾಗುತ್ತದೆ. ಪ್ರಮುಖವಾಗಿ ಶ್ರುತಿ ಗಮನಿಸಬೇಕು, ಇಲ್ಲಿಯ ರಾಜಕಾರಣಿಗಳು ಅಲ್ಲಿ ಅವರ ಹಿತಾಸಕ್ತಿಯನ್ನ ಕಾಪಾಡ್ತಿದ್ದಾರೆ. ಹೀಗಾಗಿ ಎಂಎಸ್ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಬೇಡಿಕೆ ಕೂಡ ಇದ್ರು. ಈವರೆಗೂ ಅದು ಯಾವುದೇ ರೀತಿಯಾದಂತಹ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿಗರ ಅಟ್ಟಹಾಸ ಪುಂಡಾಟ ಅದು ಕಡಿಮೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಶ್ರುತಿ ಇಲ್ಲಿ ಪುಂಡಾಟ ಮಾಡ್ತಿದೆ, ಏನ್ ಹೇಳ್ತೀರಿ? ಅವ್ರಿಗೆ ಮೊದಲನೇದಾಗಿ ನಾವು ಗಡಿಪಾರ ಮಾಡ್ರಿ ಅಂತ ಹೇಳಿದೀವಿ. ಈಗಾಗಲೇ ಆ ಸಂಘಟನೆಗಳನ್ನ ನಿಷೇಧ ಮಾಡುವಂತ ನಾವು ಬಹಳ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಸರ್ಕಾರಕ್ಕಾಗಿರ್ಬೋದು, ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿದ್ದು. ಆದ್ರೂ ಕೂಡ ಇವರ ಒಳಗಡೆ ಏನೋ ಕುತಂತ್ರಗಳನ್ನ ನಡೆಸ್ತಾ ಇದ್ದಾರೆ. ನಮ್ಗೆ ಯಾವ್ದೋ ಕನ್ನಡದವರಿಗೆ ಯಾವ್ದೋ ತರ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಮೊನ್ನೆನೂ ಕೂಡ ಒಬ್ಬ ಬಸ್ ಕಂಡಕ್ಟರ್ ಮೇಲೆ, ಅಮಾಯಕ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಯ್ತು. ಅವಾಗಲೂ ಕೂಡ ಧ್ವನಿ ಎತ್ತದಂತ ನೀಚ ಸರ್ಕಾರ ಇದು. ಆಮೇಲೆ ಯಾವುದೇ ರಾಜಕಾರಣಿಗಳು ಕೂಡ ಆ ಹತ್ತಲ್ಲಿ ಧ್ವನಿ ಎತ್ತಲಿಲ್ಲ. ಅದಕ್ಕೆ ನಾವು ಇವಾಗ ಎಲ್ಲ ಕನ್ನಡ ಒಕ್ಕೂಟ ಸಂಘಟನೆಗಳು ಕೂಡಿ ಇವತ್ತು ಒಂದು ಬಂದ್ಗೆ ಕರೆ ಕೊಟ್ಟಿದ್ವಿ. ಅದೇ ಪ್ರಕಾರ ಬೆಂಗಳೂರಲ್ಲಿ ಕೂಡ ನಡೀತಾ ಇದೆ. ಅದೇ ಪ್ರಕಾರ ನಮ್ಮ ಬೆಳಗಾವಿಯಲ್ಲಿ ಕೂಡ ನಡೀತಾ ಇದೆ. ಈಗ ಆಲ್ಮೋಸ್ಟ್ ಒಂದು 80% ಬಸ್ಗಳು ಕೂಡ ಬಂದ್ ಆಗಿದೆ. ಆಮೇಲೆ ನಮಗೆ ಬಂದ್ ಕರೆ ಕೊಟ್ಟಿದ್ದಕ್ಕೆ ಒಂದು ಸಹಕಾರ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಇಲ್ಲಿ ಹಲವಾರು ವರ್ಷಗಳಿಂದ ಕೂಡ ಈ ಎಂಎಸ್ ಅಟ್ಟಹಾಸ ಇದೆ. ಇಲ್ಲಿ ರಾಜಕಾರಣಿಗಳು ಅಥವಾ ಇಲ್ಲಿ ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ? ಇಲ್ಲಿ ಅಧಿಕಾರಿಗಳಿಗೆ ಹೆಂಗಿದೆ ಸರ್, ಚುನಾವಣೆ ಬಂದ ತಕ್ಷಣ ಓಟ್ ಬೇಕು ಇಲ್ಲಿ ಅಧಿಕಾರಿಗಳಿಗೆ. ಆಮ್ಯಾಗ ಕನ್ನಡಿಗರಿಗೆ, ಆಮ್ಯಾಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನೋ ಸಪೋರ್ಟ್ ಮಾಡತ್ತಿಲ್ಲ, ದನಿನೂ ಎತ್ತತ್ತಿಲ್ಲ. ಒಂದು ಅಮಾಯಕ ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ. ಅವಾಗ ಇವ್ರು ಬಂದು ಕನ್ನಡಿಗರಿಗೆ ಸಪೋರ್ಟ್ ಮಾಡಲಿಲ್ಲ. ಇದೇ ರೀತಿ ಮಾಡ್ತಾ ಇದ್ರೆ ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಪ್ರತಿಯೊಂದು ರಾಜ್ಯದಲ್ಲೂ ಹೋರಾಟ ಮಾಡ್ಬೇಕಾಗತ್ತ. ಬಹಳ ಮುಂದಿಂದು ಬಹಳ ಅಂದ್ರೆ ಬಹಳ ಎಚ್ಚರಿಕೆ ಕೊಡ್ತಾರೆ ಮೇಡಮ್. ಇಲ್ಲಿ ನಾಯಕರಿಗೆ ಫಸ್ಟ್ ಅವರು ಇದು ಮಾತನ್ನ ಕಿವಿ ಮೇಲೆ ಹಾಕೋಬೇಕು. ನಮ್ಮ ಪರ ಎಲ್ಲರೂ ಬಂದು ಸರ್ಕಾರಿಗಳು ದನಿ ಎತ್ತಬೇಕಂತ ಕೇಳ್ತೀವಿ. ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗಾವಿಯ ಅಶೋಕ್ ಸರ್ಕಲ್ ಇಂದ ಈಗ ಪ್ರತಿಭಟನೆ ಕೂಡ ಮಾಡ್ತಿರುವಂತದ್ದು. ಏನು ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು, ಜೊತೆಗೆ ಗಡೀಪಾರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನ ಕೂಡ ಮಾಡ್ತಿದ್ದಾರೆ. ಇದು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಏನು ಚೆನ್ನಮ್ಮ ವೃತ್ತಕ್ಕೆ ತಳಿ ಅಲ್ಲಿ ಪ್ರಮುಖವಾಗಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತು ಅದರಲ್ಲಿ ಎಂಎಸ್ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡ್ಕೊಂಡ್ ಬರ್ತಿದೆ. ಆದ್ರೆ ಎಲ್ಲಿವರೆಗೆ ಎಷ್ಟು ವರ್ಷಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ
ಪ್ರಶ್ನೆ ಕೂಡ ಇರುವಂತದ್ದು. ನಿರಂತರವಾಗಿ ಕರ್ನಾಟಕದಲ್ಲಿ ಈಗ ಏನು MS ಪುಂಡಾಟ ಮೆರ್ತಾ ಇದೆ, ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದೆ ಮತ್ತು ಅದರಲ್ಲೇ ಪ್ರಮುಖವಾಗಿ ದಬ್ಬಾಳಿಕೆ ಮಾಡುವ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಹೀಗಾಗಿ ಪ್ರಮುಖವಾಗಿ ಇಲ್ಲಿ ಎಲ್ಲಿವರೆಗೆ ಈ ಮರಾಠಿಗರ ಹಿತಾಸಕ್ತಿ ಕಾಪಾಡ್ತಾರೋ ಅಲ್ಲಿವರೆಗೆ ಕೂಡ ಇದೇ ರೀತಿಯಾಗಿರುತ್ತೆ ಸರ್. ಈಗ ಎಲ್ಲಿವರೆಗೆ ಮರಾಠಿಗರ ಹಿತಾಸಕ್ತಿ ಕಾಪಾಡ್ತಾರೆ ನೋಡಿ, ಇದು MES ನಿಷೇಧ ಆಗುವ ಮಠ ಈ ಹೋರಾಟವನ್ನು ಮುಂದೂಡಲಾಗಿದೆ. ಎಷ್ಟು ಆದ್ರೂ ಈ ಹೋರಾಟ ನಿಂದಿರೋದಿಲ್ಲ. ಈಗ 8 ವರ್ಷ ಬೇಕಂತೆ. ಹಲವು ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ. MES ಹಾಗೂ ಶಿವಸೇನೆ ಸಂಘಟನೆ ಸಂಪೂರ್ಣ ನಿಷೇಧಕ್ಕೂ ಬೆಳಗಾವಿ ಶಾಂತಿಯುತ ಇರಬೇಕಾದ್ರೆ ಇಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಕೂಡಲೇ ಈ MES ಸಂಘಟನೆ ನಿಷೇಧಿಸಬೇಕು. ಆ ಮರಾಠಿ ಪುಂಡರನ್ನ ಬೆಳಗಾವಿಯಿಂದ ಸಂಪೂರ್ಣವಾಗಿ ಗಡಿಪಾರು ಮಾಡಬೇಕಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಿ ರಾಜಕಾರಣಿಗಳು ಏನ್ ಹೇಳ್ತಾರೆ ಸರ್? ಇಲ್ಲಿ ರಾಜಕಾರಣಿಗಳು ಮರಾಠಿ ಪರ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ರಾಜಕಾರಣಿಗಳು ಧ್ವನಿ ಎತ್ತಬೇಕು. ವಿಧಾನಸೌಧದಲ್ಲಿ ನಮ್ಮ ಕನ್ನಡಗೆ ಅನ್ಯಾಯ ಆದಾಗ ಇಲ್ಲಿ ರಾಜಕಾರಣಿಗಳು ಬೀದಿಗಿಳಿಬೇಕು. ಅವರೇ ಬೀದಿಗಿಳಿತಾ ಇಲ್ಲ. ಆದ್ರೆ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿ ಬಂದ್ಗೆ ನಾವು ಕರೆ ಕೊಡಬೇಕಾಗುತ್ತದೆ. ಪ್ರಮುಖವಾಗಿ ಶ್ರುತಿ ಗಮನಿಸಬೇಕು, ಇಲ್ಲಿಯ ರಾಜಕಾರಣಿಗಳು ಅಲ್ಲಿ ಅವರ ಹಿತಾಸಕ್ತಿಯನ್ನ ಕಾಪಾಡ್ತಿದ್ದಾರೆ. ಹೀಗಾಗಿ MS ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಬೇಡಿಕೆ ಕೂಡ ಇದ್ರು. ಈವರೆಗೂ ಅದು ಯಾವುದೇ ರೀತಿಯಾದಂತಹ ಕಾರ್ಯರೂಪಕ್ಕೆ ಬಂದಿಲ್ಲ. ಹಾಗಾಗಿ ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿಗರ ಅಟ್ಟಹಾಸ ಪುಂಡಾಟ ಅದು ಕಡಿಮೆ ಆಗತ್ತ ಅನ್ನೋದನ್ನ ಕಾದು ನೋಡಬೇಕು. ಶ್ರುತಿ ಇಲ್ಲಿ ಪುಂಡಾಟ ಮಾಡ್ತಿದೆ, ಏನ್ ಹೇಳ್ತೀರಿ? ಅವ್ರಿಗೆ ಮೊದಲನೇದಾಗಿ ನಾವು ಗಡಿಪಾರ ಮಾಡ್ರಿ ಅಂತ ಹೇಳಿದೀವಿ. ಈಗಾಗಲೇ ಆ ಸಂಘಟನೆಗಳನ್ನ ನಿಷೇಧ ಮಾಡಂತ ನಾವು ಬಹಳ ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಸರ್ಕಾರಕ್ಕಾಗಿರ್ಬೋದು, ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು, ಜಿಲ್ಲಾಧಿಕಾರಿಗಳಿಗಾಗಿದ್ದು. ಆದ್ರೂ ಕೂಡ ಇವರ ಒಳಗಡೆ ಏನೋ ಕುತಂತ್ರಗಳನ್ನ ನಡೆಸ್ತಾ ಇದ್ದಾರೆ. ನಮ್ಗೆ ಯಾವ್ದೋ ಕನ್ನಡದವರಿಗೆ ಯಾವ್ದೋ ತರ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಮೊನ್ನೆನೂ ಕೂಡ ಒಬ್ಬ ಬಸ್ ಕಂಡಕ್ಟರ್ ಮೇಲೆ, ಅಮಾಯಕ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಯ್ತು. ಅವಾಗಲೂ ಕೂಡ ಧ್ವನಿ ಎತ್ತದಂತ ನೀತಿ ಸರ್ಕಾರ ಇದು. ಆಮೇಲೆ ಯಾವುದೇ ರಾಜಕಾರಣಿಗಳು ಕೂಡ ಆ ಹತ್ತಲ್ಲಿ ಧ್ವನಿ ಎತ್ತಲಿಲ್ಲ. ಅದಕ್ಕೆ ನಾವು ಇವಾಗ ಎಲ್ಲ ಕನ್ನಡ ಒಕ್ಕೂಟ ಸಂಘಟನೆಗಳು ಕೂಡಿ ಇವತ್ತು ಒಂದು ಬಂದ್ಗೆ ಕರೆ ಕೊಟ್ಟಿದ್ವಿ. ಅದೇ ಪ್ರಕಾರ ಬೆಂಗಳೂರಲ್ಲಿ ಕೂಡ ನಡೀತಾ ಇದೆ. ಅದೇ ಪ್ರಕಾರ ನಮ್ಮ ಬೆಳಗಾವಿಯಲ್ಲಿ ಕೂಡ ನಡೀತಾ ಇದೆ. ಈಗ ಆಲ್ಮೋಸ್ಟ್ ಒಂದು 80% ಬಸ್ಗಳು ಕೂಡ ಬಂದ್ ಆಗಿದೆ. ಆಮೇಲೆ ನಮಗೆ ಬಂದ್ ಕರೆ ಕೊಟ್ಟಿದ್ದಕ್ಕೆ ಒಂದು ಸಹಕಾರ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಇಲ್ಲಿ ಹಲವಾರು ವರ್ಷಗಳಿಂದ ಕೂಡ ಈ MS ಅಟ್ಟಹಾಸ ಇದೆ. ಇಲ್ಲಿ ರಾಜಕಾರಣಿಗಳು ಅಥವಾ ಇಲ್ಲಿ ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ? ಇಲ್ಲಿ ಅಧಿಕಾರಿಗಳಿಗೆ ಹೆಂಗಿದೆ ಸರ್, ಚುನಾವಣೆ ಬಂದ ತಕ್ಷಣ ಓಟ್ ಬೇಕು ಇಲ್ಲಿ ಅಧಿಕಾರಿಗಳಿಗೆ. ಆಮ್ಯಾಗ ಕನ್ನಡಿಗರಿಗೆ, ಆಮ್ಯಾಗ ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನೋ ಸಪೋರ್ಟ್ ಮಾಡತ್ತಿಲ್ಲ, ದನಿನೂ ಎತ್ತತ್ತಿಲ್ಲ. ಒಂದು ಅಮಾಯಕ ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ. ಅವಾಗ ಇವ್ರು ಬಂದು ಕನ್ನಡಿಗರಿಗೆ ಸಪೋರ್ಟ್ ಮಾಡಲಿಲ್ಲ. ಇದೇ ರೀತಿ ಮಾಡ್ತಾ ಇದ್ರೆ ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಪ್ರತಿಯೊಂದು ರಾಜ್ಯದಲ್ಲೂ ಹೋರಾಟ ಮಾಡ್ಬೇಕಾಗತ್ತ. ಬಹಳ ಮುಂದಿಂದು ಬಹಳ ಅಂದ್ರೆ ಬಹಳ ಎಚ್ಚರಿಕೆ ಕೊಡ್ತಾರೆ ಮೇಡಮ್ ಇಲ್ಲಿ ನಾಯಕರಿಗೆ ಫಸ್ಟ್